ಅಯ್ಯಯ್ಯವ್ವ ನಮ್ಮ ಅತ್ತಿ ಯಾರ ಎಲ್ಲಿ ಕುಂತಾರ ಇವ ಕಾಣವಲ್ರಿ. ಅವರು ನಮ್ಮ ಅವ್ವಾರ ಫೋನ್ ಹಚ್ಚಾರ, ಎಲ್ಲಿ ಹೋಗ್ಯಾರ? ಅತ್ತಿ ಅತ್ತಿರಿ ಎಲ್ಲಿದ್ದೀರಿ? ಏನ್ ಮಾಡಾತೀರಿ? ಇಲ್ಲೇ ಬರ್ರಿ, ನೋಡ್ರಿ ಇಲ್ಲೇ ನಮ್ಮ ಅವ್ವಾರ ಫೋನ್ ಹಚ್ಚಾರ, ಬರ್ರಿ. ತಂಗಿ ಯಾಕೆ ವಸೇಕವ ಎದಕ್ಕೆ ಕರೆಯಾಕತ್ತಿದ್ದಿ? ನಾನು ಹುಡುಕಾಕತ್ತಿದ್ದಿ ಅಲ್ಲೇ ಕುಂದ್ಗಳು ನಿಂಗವ್ವ ಬಂದಾಳ. ಮೊನ್ನೆ ಅವ್ರ ಮೈದ್ನ ತೀರ್ಕೊಂಡಲ್ಲ, ಅದಕ್ಕಾಕಿ ನಿನ್ನೆ ಸಂಜೆನ್ಯಾಗ ಕರ್ಕೊಂಬಂದಾರಕಿನ ತೆಲಿಗೆರದ ಬಳಿ ಇಡಿಸ್ಬೇಕಂತಂದ ಆ ಹುಡುಗಿನ ಮಾತಾಡ್ಸಕತ್ತಿದ್ದೆ. ಮಕ ತಕೊಳಕತ್ತಿತ್ತದ ಬಾಗಲ ಹಲ್ತಿಕೋಕತ್ತಿತ್ತು, ಮಾತಾಡ್ಸತ್ತಿದ್ದೆ. ಯಾಕೆವ ನನ್ನ ಯಾಕೆ ಇಷ್ಟು ಹುಡುಕಾಕತ್ತಿ? ಅಯ್ಯೋ ಅತ್ತಿ, ನಿಮಗೆ ಭಾಳ ಒಂದು ಅರ್ಜೆಂಟ್ ವಿಷಯ ಹೇಳೋದೈತೆ, ನನಗೆ ಅದಕ್ಕೆ ಹುಡುಕಾಕತ್ತೇನೆ. ಅವರು ನಮ್ಮ ಅವ್ವಾರ ಫೋನ್ ಹಚ್ಚಿದ್ರಿ. ಮತ್ತು ಇದು ಅಮಾಸಿ ಅದಕ್ಕೆ ಬೀಳ್ತೈತಂತ್ರಿ, ಅದೇ ಸುಳ್ಳಮಾಸಿ ಅಂತ. ಅವ್ರು ಏನನ್ನತ್ತಾರ ನಮ್ಮ ಅವ್ವಾರ, ನಿಮ್ಮ ಅತ್ತಿಯಾರ ಐನಾರ ಕೇಳಿಸಿದ್ರನ್ವ ಅಟ ನೇಮ ಮಾಡಿ ನಾವು ಕರ್ಕೊಂಡು ಹೋಕ್ಕೇವಿ ಅನ್ನಕತ್ತಾರ್ರಿ. ಅಯ್ಯೋ ತಂಗಿ, ನಾ ಮರ್ತ ಬಿಟ್ಟೇನೆ. ಯವ್ವ ನಿಮ್ಮ ಅವ್ವಾರ ಮೊನ್ನೆ 4 ದಿನ ಆತ ಫೋನ್ ಹಚ್ಚೇಳಿ ಮರ್ತೇನೆ. ಅಲ್ಲ ತಂಗಿ, ಈಗೇನು ಮಾಡೋದು? ನಿಮ್ಮ ಹಿರಿಯದ ನಮ್ಮ ಮನ್ಯಾಗ ಬಾ, ನಾವು ಲಗುನ ಫೋನ್ ತೊಗೊಂಡು ಬಾನ ಐನಾರ್ಗೆ ಫೋನ್ ಹಚ್ಚ. ಮತ್ತು ರುದ್ರಯ್ಯ ಅಜ್ಜಾರ್ಗೆ ಫೋನ್ ಹಚ್ಚಿ ನೋಡ್ರಿ ಅಜ್ಜಾರ ಹಿಂಗೆ ಮತ್ತು ಅವ್ರವ್ವಾರ ಅಧಿಕ ಮಾಸ ಮತ್ತು ಚೊಚ್ಚಲ ಹೊಟ್ಟಿಲಿದ್ದಾರ ಇರಬಾರ್ದು, ನಾವು ನೇಮ ಮಾಡಿ ಕರ್ಕೊಂಡು ಹೋಕ್ಕೇವಿ ಅನ್ನಕತ್ತಾರ್ರಿ. ಒಂದಿಟ್ಟು ಟೈಮಿಂಗ್ ಹೇಳ್ರಿ ಅಂತ ಕೇಳೋಣ ಅವಾಗ. ಕೇಳಿ ನಿಮ್ಮ ಅವ್ವಗೆ ಫೋನ್ ಹಚ್ಚೋಣ ರೀ. ರೀ ಯಾಕೆ ಕರೆಕತ್ತೀರಿ? ಅದು ತಮ್ಮ ಯಪ್ಪ, ನಾನು ಮರ್ತ ಬಿಟ್ಟಿದ್ದೆ. ನಿಮ್ಮ ಅತ್ತಿ ಮೊನ್ನೆ ಫೋನ್ ಹಚ್ಚಿ ಹೇಳ್ಯಾಡ್ಯಪ್ಪ, ನಾ ಮರ್ತು ಬಿಟ್ಟಿನಿಪ್ಪ. ಮೊನ್ನೆ ಅಳಗೋಡಿಗೆ ಲಗ್ನಕ್ಕೆ ಹೋಗೋದು ಇದು ಲಕ್ಷಣ ಹಾರಿಬಿಟ್ಟೇನಿಪ್ಪ. ಮತ್ತು ನಿಮ್ಮ ಇದು ಬರೀ ಲಗ್ನ ಆಗ್ಯಾವಲ್ಲ, ಇದು ಸುಳ್ಳಮಾಸಿ ಅಂತ ನೀನು ಹೆಂತಿಗೆ ಅದ ಕುಬ್ಸ ನೇಮ ಮಾಡಿ ತವ್ರ ಮನೆಗೆ ಕಳಿಸ್ಕೊಡ್ಬೇಕಾಗೈತೆಪ್ಪ. ಅಟ್ ಐನಾರನ್ನ ಕೇಳಪ್ಪ ಅಜ್ಜಾರ, ಎಂದು ಮಾಡೋಣ್ರಿ, ಯಾವಾಗ ಕಳಿಸ್ಕೊಡೋನು ಟೈಮಿಂಗ್ ಹೇಳ್ರಿ ಅಂತ ಹೇಳಪ್ಪ. ನೀವು ಫೋನ್ ಹಚ್ಕೊಡ್ತೇನೆ, ನೀವ ಮಾತಾಡ್ರವ ಇಲ್ಲಿರ ಅಪ್ಪಗರ ಮಾತಾಡ ಅಂತ ಹೇಳ. ನಾ ಹೆಂಗೆ ಕೇಳಿ? ಅದಕ್ಕೇನು ಸಂಬಂಧ ಕೇಳ? ಹೌದಾ? ಯಾಕೆ ಮತ್ತೆ ಊರಿಗೆ ಹೋಗಕ್ಕೆ ನೀನು ಇನ್ನೆಷ್ಟು ದಿನ ಹೋಗುದು? ಮತ್ತು ಹೊಳ್ಳಿ ಅಮಾಸಿ ಬರೋ ಮಟ ಯಪ್ಪ. ಈ ಅಮಾಸಿಲಿದ್ದ ಮುಂದಿನ ಅಮಾಸಿ ಮಟ ಅಲ್ಲೇ ಇರೋದಕ್ಕೆ ನೀನು ಹೆಂಡ್ತಿ ಅಮಾಸ್ಯಾಗಿಂದ ಕರ್ಕೊಂಬರಕ್ಕೆ ಬರ್ತೈತಿ. ಆಗ ಇದ್ರಾಗ ಬಿದ್ದಿರ್ತೈತಿ, ಇಲ್ಲ 5 ತಿಂಗಳು ಮುಗಿಯಾಕೆ ಬಂದಿರ್ತಾವೆ, ಬಾಕಿನೂ ಮುಗಿದಿರ್ತಾವೆ, ಆರಾಮಿರ್ತಾಳೆ. 1 ತಿಂಗಳ ದಿನ ತವ್ರ ಮನ್ಯಾಗ ಐನಾರನ್ನ ಕೇಳಪ್ಪ. ನೀನು ಕೇಳಿ ಟೈಮಿಂಗ್ ಅದು ಅವ್ರವ್ವಾರಿಗೆ ಫೋನ್ ಹಚ್ಚಿ ಹೇಳಕ್ಕೆ ಬರ್ತೈತಿ. ಮತ್ತು ಎಲ್ಲಿದವ ಟೈಮ ಇಲ್ಲ, ನಾಳೆ ಒಂದು ದಿನ ಶುಕ್ರವಾರ ಐತಿ. ಶುಕ್ರವಾರ ಕುಬ್ಸ ಮಾಡಿ ಕರ್ಕೊಂಡು ಹೋಗಾಕು ಬರೋದಿಲ್ಲ ಅವ್ರಿಗೆ. ಶುಕ್ರವಾರದ ಮನೆ ಸೊಸಿ ನಮಗೂ ಕಳ್ಸಾಕು ಬರೋಂಗಿಲ್ಲ. ಕುಬ್ಸ ಮಾಡಿ ಒಬ್ರು ಯಾರ ಇಲ್ಲೇ ಉಳಿದು ಶನಿವಾರ ಅಮಾಸೆ ಕತಿ ಅಮಾಸಿ ಮಾಡಿ ಪಾಡ್ಯ ದಿವಸ ಐತ್ಯಾರ ಕರ್ಕೊಂಡು ಹೋಗೋಲ್ರಾಕ ಐನಾರು ಕೇಳ್ಕೊಂಡು ಇವ್ರವ್ವಾರಿಗೆ ಫೋನ್ ಹಚ್ಚಿ ಹೇಳೋಣಂತ ಐನಾರು ಕೇಳಪ್ಪ. ಹಲೋ ರೀ ಅಪ್ಪಾರ, ಆರಾಮದೀರೇ? ಏನು ಮಾಡತ್ತಿದ್ರಿ? ಚಾ ಆಗೈತ್ರಿ? ಹಿಂಗ್ರಿ, ಮತ್ತು ನಿಮ್ಮ ಮೊಮ್ಮಗಂದು ಲಗ್ನ ಮಾಡಿಸಿದ್ರಲ್ರಿ ಕಾರ್ತಿಕ್ ಮಾಸದಾಗ. ನಾವು ರೀ ಗುಡ್ಡನ್ನಾರ ಮನೆಯಾರ್ರಿ ನಿಂಗಪ್ಪ. ನಿಂಗಪ್ಪ ನಿಂತಿ ಹೊಟ್ಟಿಲಿದಾಳ್ರಿ. 3 ತಿಂಗಳು ತುಂಬಿ 4ರಾಗ ಐತೀಗ. ಮತ್ತು ಇದೇನ ಸುಳ್ಳಮಾಸಿ ಮತ್ತೇನ ತವ್ರ ಮನೆಗೆ ಕಳಿಸ್ಬೇಕಂತಲ್ರಿಪ್ಪ. ಟೋಕಿಗೆ ನೇಮ ಮಾಡೋದು ಕಳಿಸೋದು ಒಟ್ಟು ನೋಡಿ ಹೇಳ್ತೀರಿ ಅಪ್ಪ. ಪಂಚಾಂಗ ನಡಿತೈತೆ ಅಪ್ಪ. ಮತ್ತು ನಾಳೆ ಶುಕ್ರವಾರ ಐತಿರಿಪ್ಪ. ನಾಳೆಗೆ ನೇಮ ತೆಲಿಗೆರೆದು ಬಳಿಗಿಡಿಸಿ ನೇಮ ಮಾಡಿ ಪಾಡ್ಯ ಕಳ್ಸೋಣ. ಮತ್ತು ಬಿದ್ರಿ ಯಾರ ಅವರು ಒಂದು ಟೈಮ ಇಲ್ಲ ನಾಳೆ ಮಾಡೋದು ಹೆಂಗೆ? ಅವ್ರಿಗೆ ಕಡೆ ಮಾಡಿಸ್ಲೋ ಇಲ್ಲೇ ಹೆಣ್ಮಕ್ಳಾಗೋ ಅವ್ರ ಕಡೆ ಮಾಡಿಸ್ಲೇ? ಹಲೋ ರೀ ಅಪ್ಪಾರ, ಚಾ ಆಗೈತ್ರಿ? ಆರಾಮದಿರಲ್ಲ? ಇದೀರಿ. ಮತ್ತು ಕಾರ್ತಿಕದಾಗ ನಿಂಗಪ್ಪಂದು ಲಗ್ನ ಮಾಡಿಸಿದ್ರಲ್ರಿ. ನಾವು ರೀ ಗುಡ್ಡನಾರ ಹನುಮಂತ, ಗುಮ್ಗೋಳ ಹನುಮಂತ. ಅವ್ರ ಅಣ್ಣನ ಏನ್ರಿ ನಾನು. ಈಗ ಆಕಿ ನಿಂಗಪ್ಪನ ಹೆಂಡ್ತಿ ಹೊಟ್ಟಿಲಿದಾಳ್ರಿ, 4ರಾಗ ಐತಿ. ಮತ್ತು ಇದು ಸುಳ್ಳಮಾಸಿ ಅಂತಲ್ರಿ, ಅದಕ್ಕೆ ಅವ್ರನ್ನ ತವ್ರ ಮನೆಗೆ ಕಳಿಸ್ಬೇಕಂತ ಅವ್ರವ್ವಾರ ಫೋನ್ ಹಚ್ಚಾರ. ಹೆಂಗ್ರಿ ನೇಮ ಮಾಡಿ ಕಳಿಸಲ್ರಿ? ಅಟ ನೋಡಿ ಹೇಳ್ರಿ ಅಪ್ಪಾರನ. ಶುಕ್ರವಾರ ಐತ್ರಿ ನಾಳೆಗೆ ನಡಿತೈತಲ್ರಿ? ಟೈಮಿಂಗ್ ಅಟ್ ಹೇಳ್ರಿ ಅಪ್ಪ. ಎಷ್ಟಂದ್ರಿ? ಯಪ್ಪ ನಾಳೆ ಒಂದು ದಿನ ಟೈಮ್ ಐತೆ. ಮತ್ತು ಶನಿವಾರ ಅಮಾಸಿ ಎಂದು ಕಳಿಸೋದು ಆದರೆ? ಹ್ಞೂ ರೀ, ಅಷ್ಟು ಮಾಡಲಿ ಅಪ್ಪ. ಶುಕ್ರವಾರ ತೆಲಿಗೆರೆದು ಬಳಿ ಇಡಿಸಿ ನೇಮ ಮಾಡಿಸಿ ಅಮಾಸಿ ದಿನ 1 ದಿನ ಇಟ್ಕೊಂಡು ಪಾಡ್ಯ ಕಳಿಸ್ಕೊಡ್ಲಿ ಅಪ್ಪ. ಅಷ್ಟೇ ಮಾಡ್ತೈತೆ ತಗೋರಿ. ಇಡ್ತೈತೆ ಅಪ್ಪ. ಯಪ್ಪ ಅವ್ರನ್ನ ಐನಾರು ಅಜ್ಜಾರನ್ನ ಕೇಳೀನಿ, ರುದ್ರಯ್ಯ ಅಜ್ಜಾರನ್ನ. ಮತ್ತು ನಾಳೆ ಶುಕ್ರವಾರ ಐತಿ, ಶುಕ್ರವಾರ ಮಾಡಕ್ಕೆ ನಡಿತೈತಿ ಅನ್ನಕತ್ತಾರ ನೇಮನ. ಮುಂಜಾನೆ 9 ಗಂಟೆಲಿದ್ದ 10 ಗಂಟೆ ತನಕ, ಸಂಜೆಗೆ 6ರಿಂದ 6:30 ಹಿಂಗದು ನಡಿತೈತೆ ಅಂದಾರಪ್ಪ. ಅವ್ರಿಗೆ ನಿಮ್ಮ ಅತ್ತೆಯಾರಿಗೆಲ್ಲ ಚೆಂದಾಗಿ ಫೋನ್ ಹಚ್ಚಿ ತಿಳಿಸಿ ಹೇಳೋನು. ನಿನ್ನ ಫೋನ್ ಹಚ್ಚಿತ್ತ ತಾಯಿಲೆ. ನಾಳೆಗೆ ಅವ್ರಿಗೆ ಬಂದು ಮತ್ತು ನಾಳೆ ಒಂದು ದಿನ ಬಂದು ಮಾಡಿ ಹೋಗೋದು ಆಕತೆ. ಏನು ಇಲ್ಲೇ ಯಾರು ಇದ್ದಾರ ಕಡೆ ಹೆಣ್ಮಕ್ಳು ಆಗೋರ ಕಡೆ ಮಾಡಿಸ್ಲೇ ಹೇಳು.
ಅಲ್ರಿ ಅತ್ಯಾರ ಮೊನ್ನೆ ನಮ್ಮ ವಾರ ಫೋನ್ ಹಚ್ಚಿ ನಿಮ್ಗೆ ಕೇಳಿದ್ರಿ ಸುಳಾಮಾಸೆ ಇದು ಐನಾರು ಕೇಸಸ್ ಅಂದ್ರಿ. ನೆನಪಾರಿನ ಬಿಡೇವ ನನಗೆ ದ್ಯಾಸಕ್ಕೆ ಅದು ಹೋಲಿ ಬಿಡ್ರಿ. ಈಗ ಏನು ಮಾಡೋದು ಅದನ್ನ ಹೇಳ್ರಿ. ನಿಮ್ಮ ಅತ್ತೆಯಾರಿಗೆ ಹೇಳಿಪ್ಪ ಕುಬ್ಸಮ ಅದು ನೇಮ ಮಾಡಕ್ಕೆ ಬರೋದು ಹೇಳೋರಿಗೆ ಅಥವಾ ನಾ ಎಲ್ಲ ಅವ್ರಿಗೆ ಫೋನ್ ಹಚ್ಚಿ ಹೇಳ್ಕೊತೀನಿ. ನಿಮ್ದು ಇಲ್ಲಿ ಏನಾರ ಮತ್ತೆ ತಯಾರಿ ಮಾಡ್ಕೋತಿದ್ರೆ ಮಾಡ್ಕೊಡ್ತೀನಿ. ಯವ್ವ ತಂಗಿ ಒಂದಿಟ್ಟು ಅಡುಗೆ ಮನಿನ ಒಗಾತಿ ಮಾಡ್ಕೊರಿ. ಅವನ ಬಾಂಡೆ ಸಾಮಾನ ಇಡು ಸೆಲ್ಪು ಕಲ್ಲು ಒರೆಸ್ಕೊರ್ರಿ. ಅಷ್ಟು ಚಂದಾಗಿ ತಾಳ ಅನ್ನೋಂಗೆ ಅಡುಗೆ ಮನೆ ಇಟ್ಕೊರ್ರಿ. ಮನೆ ಮಾರೆಲ್ಲ ಒಗಾತಿ ಮಾಡ್ಕೊರ್ರಿ. ಅಕ್ಕಿಗೂ ಹೇಳ್ತಾನೆ ರೂಪವನ್ನ ಕರೆದು ಹೇಳ್ತಾನೆ, ನೀವು ಅಜ್ಜ ಪಜ್ಜನೆಗೂ ಬೇಡ ನನ್ನ ತಾಯಿ. ಹಾಂ ಇದೊಂದು ತಿಂಗಳ ಹೋಗ್ಯವ. ಮತ್ತು ಮುಂದಿನ ಮಾಸಿಗೆ ಈ ಸುಳಾಮಾಸೆ ಮುಗಿತೈತಲ್ಲ ಅವಾಗ ನಿನ್ನ ಕರ್ಕೊಂಬರ್ತೇವೆ ಅಲ್ಲಿ ಮಾಟ ಹೋಗಿ ನನ್ನ ತಾಯಿ. ಆ ಅಂಗನವಾಡಿ ಆಯಾಗ ಮತ್ತು ಈಕಿಗೆ ಆಶಾಗ ರತ್ನವ್ಗೆ ಹೇಳೋರಿಗೆ ಫೋನ್ ಹಚ್ಚಿ ಏನಾರ ಹಿಂಗೆ ಅಂಗನವಾಡಿಯಾಗ ಏನಾರ ಅದಾವನ್ರಿ ಮತ್ತು ಇಂಜೆಕ್ಷನು ಮುಗಿದೂನ ನಾನು ಹಿಂಗೆ ಊರಿಗೆ ಹೊಂಟೇನೆ ಅಂತ ಹೇಳೋರು ಕೂಡ ಮಾತಾಡ್ತೀರಿ. ಮೊನ್ನೆ ಇಂಜೆಕ್ಷನ್ಗೆ ಕರೆದಿದ್ರಲ್ರಿ ಅಂಗನವಾಡ್ಯಾಗ್ರಿ, ಅದು ಇಂಜೆಕ್ಷನ್ ಮಾಡಿದ್ದು ಕೈ ನೋವು ಆಗ್ಬಿಟ್ಟಾರಿ. ಕೈ ಮ್ಯಾಲ ಕೈ ಎತ್ತಾಕ ಬರವಲ್ರಿಪ್ಪ, ಇಲ್ದೋ ಕಲ್ಲು ಇಟ್ಟಂಗೆ ಆಗೈತ್ರಿ. ಕೈ ನೋವು ಆಗೈತ್ರಿ. ಇಂಜೆಕ್ಷನ್ ಮುಗಿದ್ವನ್ರಿ ಇದಾವಂತ ಅನ್ರಿ ಮತ್ತೆ ಮಾಡ್ತಾರ್ರಿ ಅವರು. ಮತ್ತಿದ್ರ ಹಾಕಿ ಫೋನ್ ಹಚ್ತಾಳ ತಗೋ ಆಶಾ. ಫೋನ್ ಹಚ್ಚಿ ಹೇಳ್ತಾಳ ಈಗ ಅಲ್ಲಿನೂ ನಿಮ್ಮ ಊರಾಗ ಮಾಡ್ತಾರೆ. ಆಧಾರ್ ಕಾರ್ಡ್ ಇರ್ತೈತಲ್ಲ, ಹೋಗಿಂದ ನೀನು ನಿಮ್ಮ ಊರಾಗ ಅಂಗನವಾಡಿಗೆ ಹೋಗಿ ಆಧಾರ್ ಕಾರ್ಡ್ ತೊಗೊಂಡು ನಿನ್ನ ಹೆಸರು ಬರ್ಸಸ ಊರು ನಿಮ್ಮ ಅವ್ವನ್ನ ಕರ್ಕೊಂಡು ಓದಿಂದ ಒಂದಿನ ಬಿಟ್ಟಾರ ಹೋಗು, ಮರನೇ ದಿನ ಹೋಗಿ ನಿನ್ನ ತಾಯಿ ಕಾರ್ಡ್ ತೊಗೊಂಡು ನಿನ್ನ ಹೆಸರು ಬರ್ಸಿಸು. ಹಿಂಗೇನಾರ ಇದ್ರೆ ಹೇಳ್ತಾರೆ. ಹಾಂ ರೀ ಅತ್ತೆ. ಯವ್ವ ನಾನು ದೊಡ್ಡವ, ನಿಮ್ಮ ಮಾವಗ ನಿಮ್ಮ ನೆಗೆನಿಗೆ ಅವ್ರಿಗೆ ಫೋನ್ ಹಚ್ಚಿ ಹೇಳ್ಬೇಕು. ಹೊಳ್ಳಿ ಬಂಗ್ಲೆದಾರಿಗೆ ನಿಮ್ಮ ಮಾದೇವತ್ತಿಯರಿಗೆ ಅವ್ರಿಗೆ ಫೋನ್ ಹಚ್ಚಿ ಹೇಳ್ಬೇಕು. ಮತ್ತು ನಿಮ್ಮ ಅಜ್ಜ ಅಳಗೋಡಿಗೆ ಹೋಗ್ಯಾನ, ನಿಮ್ಮ ಅಜ್ಜಗೆ ಫೋನ್ ಹಚ್ಚಿ ಹೇಳಿದ್ರೆ ಅವನು ಬರ್ತಾನೆ. ಇವರು ದೊಡ್ಡವ ನಿಮ್ಮ ಮಾವ ನಿಮ್ಮ ಅಕ್ಕ ಅವರು ಬರ್ತಾರೆ. ಫೋನ್ ಹಚ್ಚಿ ಹೇಳ್ಬೇಕು. ನಂದು ಕೆಲಸ ಭಾಳ ಐತಿ, ಹೋಗಿ ನಿಮ್ಮ ಹೊರೆನೂ ನೀವು ಮಾಡ್ಕೊರಿ, ನನ್ನ ಹೊರೆ ನನ್ನ ಮಾಡ್ಕೊತೇನೆ. ಹ್ಞೂ ರೀ ಅತ್ತೆ. ಯಾಕ್ರಿ ಅತ್ತಿ ನಾನು ಕರೆಯಾಕತ್ತಿದ್ದೀರಿ ನೀವ? ಅವರು ಸೇಖವ್ರ ಅವ್ವರು ಮತ್ತು ಆಕಿಗೆ ನೇಮ ಮಾಡಕ್ಕೆ ಬರ್ತಾರೆವ. ನೇಮ ಮಾಡಿ ಕರ್ಕೊಂಡು ಹೋಗ್ತಾರ ಈ ಸುಳಾಮಾಸೆಲ್ಲ. ಒಂದಿಟ್ಟು ಮನೆ ಮಾರ ಒಗಾತಿ ಮಾಡ್ಕೊರೇವ. ನಳ ಬಂದ್ವಂದ್ರೆ ಚೆಂದಾಗಿ ಬ್ಯಾರಲ್ ಅದು ತೊಳೆದು ನೀರು ಹಿಡ್ಕೊರಿ, ಅಡುಗೆ ಮನೆ ಸ್ವಚ್ಛ ಮಾಡ್ಕೊರಿ ಇಬ್ಬರು ಕೂಡಿ. ಅವ್ರಿ ಅತ್ತೆ ಮಾಡ್ತೇವೆ ತಗೋರಿ. ನಮ್ಮ ಮತ್ತೆ ಯಾರೊಬ್ಬರು ಅಡುಗೆ ಮನೆ ಸ್ವಚ್ಛ ಮಾಡ್ಕೊರಿ ಅಂತ ಹೇಳ್ಯಾರ. ನಳ ಬಂದವು. ನಾನು ಈ ಬ್ಯಾರಲ್ ಹೆಂಗೆ ತೊಳಿಲೇವ, ನನಗೆ ಅರನೆಗೆ ಹೋಗಲ್ಲ. ಸೇಕವ್ನ ಗಂಡ ನಂಗೆ ನನ್ನ ಗಂಟರ ಮಾತು ಕೇಳೋಂಗಿಲ್ಲ. ಸೇಕವ್ನ ಗಂಡ ಮಾತು ಕೇಳ್ತಾನೆ. ಬ್ಯಾರಲ್ ತೊಳಿ ಅಂದ್ರೆ ತೊಳಿತಾನೆ, ಪೈಪ್ ಹಚ್ತಾನೆ, ಮೋಟ್ರ್ ಹಚ್ತಾನೆ, ಎಲ್ಲ ಹೊರೆ ಮಾಡ್ತಾನೆ. ಹೆಣ್ಮಕ್ಳು ಕೈಯಾಗ ಕುಳ ಸೋಸ್ದಂಗೆ ಹೊರೆ ಮಾಡ್ತಾನೆ. ಇದು ನಮ್ದರ ಮಾತು ಕೇಳೋದಿಲ್ಲ ನನ್ನ ಗಂಡ. ಯವ್ವ ನನಗರ ಬ್ಯಾರಲ್ ನೆಗುದಿಲ್ವ, ಇದು ಹೆಂಗೆ ಏನ ತೊಳಿದು ಅದ್ರಾಗ ಹಚ್ಚಿಬಿಡ್ತಾನೆ. ಅದ್ರಾಗ ಹಚ್ಚಿದ್ರೆ ಇವ್ರು ಅತ್ತಿ ಯಾರು ನೋಡಿದ್ರಂದ್ರೆ ಬೈತಾರ. ಏನು ಮಾಡಲಿವ ಇವ ನಾನು ಪೈಪ್ ಹಚ್ಚಿ ಮೊದಲ ಬುಟ್ಟಿ ತುಂಬಿಸ್ಕೊಂಡು ಅರ್ಬಿ ತೊಗೊಂಬರ್ತಾನೆ. ಅರ್ಬಿ ತಂದು ತೋಸಿಡ್ತಾನೆ, ನೆನಿತಾವು. ಆಕೆಂತೂ ಅರ್ಬಿ ಹೋಗ್ಯಂಗಿಲ್ಲ, ಹೊಟ್ಟೆ ಮ್ಯಾಗ ಆಕಿಗೆ ಆಗೋಂಗಿಲ್ಲ. ನಾನು ಅರ್ಬಿ ಹೋಗೋದು ನೀರು ಹಿಡ್ಕೊಂತನ ಅರ್ಬಿ ಹೋಗೋದು ಬಿಡ್ತೇನೆ. ಇವನ್ನ ಬಿಸಿಲಾಗ ಗೋಡ್ದ ಅರ್ಬಿ ಒಗದು ಹಾಕಿ ಒಣಾಕಿ ಒಳಗೆ ಹೋಗಿ ಕನಚಲಿ ಕಟ್ಟಿ ಅಡುಗೆ ಮನೆ ಎಲ್ಲ ಸ್ವಚ್ಛ ಮಾಡ್ಕೊಂಡು ಮನೆ ಸ್ವಚ್ಛ ಮಾಡ್ಕೊಂಡು ರಾತ್ರಿ ಹೊತ್ತ. ಹೌದು ಮತ್ತು ಸೇಕ ಒಂದು ಇದು ನೇಮ ಮಾಡಿದ್ರೆ ಅಂದ್ರೆ ಆಕಿ ನೈನ ಕರ್ಕೊಂಡು ಹೋಗ್ತಾರ. ಒಂದು ತಿಂಗಳ ದಿನ ನಾ ಹೆಂಗಿರಲಿ ಈ ಮುದಿಕು ಬಕ್ಕಿದ್ದು ಭಾಳ ಆಕಿ. ಪೈಪ್ ಹಚ್ಚಾಕತ್ತೀಯ? ನಳ ಬಂದವ ಪೈಪ್ ಹಚ್ಚಾಕತ್ತೀನಿ. ಅದು ಹಂಗಾರ 100 ಟಾಕಿ ತೊಗೊಂಬರ್ಲಿ ನಾನು? ಅವ್ವ ಬ್ಯಾಡವಾ, ನೀನು ನೆಗವಾಕೋಬೇಡ. ಅವನ್ನ 100 ಟಾಕಿ ತಿಕ್ಕಿಟ್ಟು ಬ್ಯಾರೋಲಿಗೆ ಪೈಪ್ ಇಟ್ಟು ನಾನು ಅರ್ಬಿ ಒಗಿದು ಹಾಕ್ತಾನೆ. ನೀ ಅಲ್ಲೇ ಒಳಗೆ ಕೂತ್ಕೊಂಡು ಏನಾರ ಹೊರೆ ಮಾಡೋಕೆ. ಮತ್ತು ನೀ 100 ಟಾಕಿ ಬೆಳಗೋದು ತಿಕ್ಕು ತೊಳೆ ನೋಡ್ರೆ ಅತ್ಯಾರು ನಾನು ಬೈತಾರ. ಆಮೇಲೆ ಎಲ್ಲಿದು ಬೇಡ, ನಾ ಎಲ್ಲ ಮಾಡ್ಕೋತೀನಿ, ನೀವು ಒಳಗಿನ ಹೊರೆ ಮಾಡ್ಕೊ. ಇಲ್ಲ ನಿನಗೆ ಭಾಳ ಅಕ್ಕವು ಎಲ್ಲ ಕೂಡಿ 1 ತಾಸು ಅದಾವು 2 ತಾಸು ಅದಾವು, ನಾ ಎಲ್ಲ ಮಾಡ್ಕೋತೀನಿ. ಏ ತಂಗಿ ಇವತ್ತು ಉದ್ಯೋಗ ಭಾಳ ಐತಿ ಮನ್ಯಾಗ, ನೀವು ಬಡ ಉದ್ಯೋಗ ಮಾಡ್ಕೊರಿ ಸೇಕವ ಇವ. ಮತ್ತು ನಿಮ್ಮ ಊರಾಗ ಈಗ ನಿಮ್ಮ ಮಾಡಕ್ಕೆ ಬರ್ತಾರಂದ್ರೆ ಏಸ್ ಮಂದಿ ಬರ್ತಾರ ಕೇಳಿವ ನಿಮ್ಮ ವಾರಿಗೆ. ಮತ್ತು ಅವ್ರಿಗೆ ಹೋಗುವಾಗ ಪತ್ಲ ಉಡಿಸ್ಬೇಕು. ಮತ್ತು ಏಸ್ ಮಂದಿ ಬರ್ತಾರ ಕೇಳು ಮನ್ಯಾಗ ಏಸದಾವ ಏನ ಪತ್ಲ ನೋಡಿಕೊಂಡು ನಾನು ಹುಬ್ಬಳ್ಳಿಗೆ ಹೋಗಿ ಅವ್ರಿಗೆ ಉಡ್ಸಾಕ ಒಂದು 4-5 ಪತ್ಲನಾರ ತರ್ತೇನೆ. ಮನ್ಯಾಗ ಇದ್ದದ್ದು ಲಗ್ನ ಪತ್ರ ಕೂಡ ಕೊಟ್ಟದ್ದು ಮನ್ಯಾಗ ಇದ್ದದ್ದು ಉಡ್ಸು ಅಂತಾರೆ ಬಿಡ್ರಿ. ಮತ್ತೆಲ್ಲೇ ಹುಬ್ಬಳ್ಳಿಗೆ ಹೋಗಿ ತರ್ತೀರಿ ಹೊಸವು ಅತ್ತಿಯಾರ. ಏನಂತಾರೆ ಇವ ಎಂಥವು ಉಡ್ಸೇವು ನೋಡು ಅಂದಾರ. ಏನು ಒಮ್ಮೆ ಆಕತ್ತವ್ರೇನು ಹಗಲೆಲ್ಲ ಬರೋದಿಲ್ಲ ಇವ. ನೋಡು ಕೇಳಿ ನಿಮ್ಮ ವಾನ ಅವ್ರಿ ಹಂಗಾರ ಅವಾಗ ಫೋನ್ ಹಚ್ಚಿ ಕೇಳ್ತೇನೆ ತಗೋರಿ. ಏ ತಂಗಿ ಪೈಪ್ ಕಡೆಯಲ್ಲೇ ಒಗಿಬೇಡವ, ನಳ ಬಂದಾಗೀಗ ಇನ್ನೂ ಎದಕ್ಕೂ ಹಿಡ್ದಿಲ್ಲ. ಬ್ಯಾರಲ್ನಾಗ ಇಡೋದನ್ನ ಪೈಪ. ಅತ್ತಿ ಕರೆ ಹೇಳ್ಬೇಕಂದ್ರೆ ಬ್ಯಾರಲ್ ತೊಳಿಬೇಕ್ರಿ. ಅದನ್ನು ನನಗರ ನೆಗುವಂಗಿಲ್ಲ. ಸೇಕವ್ನ ಗಂಡ ನನ್ನ ಗಂಡ ಮಾತು ಕೇಳೋದಿಲ್ಲ. ಬ್ಯಾರಲ್ ತೊಳಿ ಅಂದ್ರೆ ಆಕಿ ಗಂಡ ತೊಳಿತಾ, ನನ್ನ ಗಂಡ ತೊಳೆಯಂಗಿಲ್ರಿ, ನನಗರ ನೆಗುವಂಗಿಲ್ಲ. ಹೆಂಗೆ ಮಾಡಲಿ ರೀ ಅತ್ಯಾರ? ತಡಿ ನಾ ಹೋಗ್ತೇನೆ, ಅವನು ಕಳಿಸ್ತಾನೆ ಸೇಕವ್ನ ಗಂಡನ ಬ್ಯಾರಲ್ ಕೈ ಆಡ್ಸೋಗಿಯಪ್ಪ ಅಂತ ಮಾಡ್ರಿ ಅತ್ತಿ. ನಾ 100 ಟಾಕಿ ತಂದು ಬೆಳಿಗ್ಗೆ ಇಡ್ತಾನೆ.